ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳಿದೆ ಬನ್ನಿ ಕೇಳೋಣ. ಗುರುಗಳೇ, ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂಥ ಫಲಗಳು ಸಿಗ್ತಾ ಇದೆ, ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನು ಸಿಂಹ ರಾಶಿಯವರಿಗೆ ಗುರು 11ನೇ ಮನೆಗೆ ಬಂದಿರೋಂಥದ್ದು. ಯಾವಾಗ ಸಿಂಹ ರಾಶಿಯವರಿಗೆ 11ನೇ ಮನೆಗೆ ಬರ್ತಿದ್ನೋ ಕಾದು ಕುಳಿತಿದ್ರು ಎಷ್ಟು ದಿವಸ ಕೂಡ. ನನಗೂ ಒಳ್ಳೇದಾಗತ್ತೆ ಒಳ್ಳೇದಾಗಲೇಬೇಕು ಅಂತ ಕಾದು ಕುಳಿತಿದ್ರಲ್ಲ, ಅವರಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂತಹ ಸೇವೆಗಳು ನೀವೇನಾದರೂ ಮಾಡಿದ್ದರೆ ಗೊತ್ತಿಲ್ಲ. ಈ ವರ್ಷದ ಹಿಂದೆ ನೀವು ನಿಮ್ಮ ಮಕ್ಕಳ ಜನ್ಮದಿನದಂದು ಮಾಡಿರ್ತಕ್ಕಂತಹ ದಾನ ಧರ್ಮ, ಅಥವಾ ನಿಮ್ಮ ಮದುವೆ ದಿನದಂದು ಜ್ಞಾಪಕ ಮಾಡಿಕೊಂಡು ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟಿರತಕ್ಕಂತಹದ್ದು ದಾನ ಧರ್ಮ, ಅಥವಾ ನಿಮ್ಮದೇ ಜನ್ಮದಿನ ಆಚರಣೆ ಮಾಡಿಕೊಂಡಾಗ ಒಂದಷ್ಟು ಗೋರಕ್ಷಣೆಗೆ ಸಂಬಂಧಪಟ್ಟಾಗೆ ಪಶು ಪಕ್ಷಿಗಳಿಗೆ ದಾನ ಧರ್ಮ ಮಾಡಿದ್ದು ಈಗ ರಿಟರ್ನ್ ಆಗ್ತಕ್ಕಂಥದ್ದು. ಇದನ್ನೇ ಗುರುಬಲ ಅಂತೇವೆ. ನಾವು ಏನು ಮಾಡಿದ್ದೇವೆಯೋ ಅದು ಪಡ್ಕೊಳ್ತಕ್ಕಂಥದ್ದು. ಕೆಟ್ಟದ್ದನ್ನು ಮಾಡಿದ್ರೆ ಕೆಟ್ಟದ್ದು, ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು. ಹಾಗಂತೇಳಿ ನಾವು ಕೆಟ್ಟದ್ದೇ ಮಾಡ್ಕೊಂಡು ಹೋಗಿದಾಗ ಗುರುಬಲ ಬಂದುಬಿಡ್ತೀರಿ. ನಿಮಗೆ ಒಳ್ಳೆಯದೇ ಮಾಡಬೇಕಾ? ಅಗತ್ಯ ಅದು. ನೀವು ತಿರಸ್ಕಾರವನ್ನು ಮಾಡಿದರೆ ತಿರಸ್ಕಾರ, ಪುರಸ್ಕಾರವನ್ನು ಮಾಡಿದರೆ ಪುರಸ್ಕಾರವನ್ನು ಪಡೆದುಕೊಳ್ತೀವಿ. ಹಾಗೆ ಅಲ್ವಾ ಇರ್ತಕ್ಕಂಥದ್ದೇ. ಹಾಗೆ ನಾವು ಪಹಲ್ಗಾಮ್ ನೋಡಿದ್ವಲ್ಲ, ನಮಗೆ ಹೇಗೆ ಅವರು ಪ್ರೆಸೆಂಟೇಷನ್ ಮಾಡಿದ್ರೆ ನಾವು ಹಾಗೆ ಮುಯ್ಯನ್ನು ಕೊಟ್ಟು, ಈಗ ಅವರು ಅದೇ ಇದನ್ನೇ ನಾನು ಮುಂದುವರೆಸೋದು ಬೇಡ, ಅರ್ಥ ಆಗಿರುತ್ತೆ. ಅದಕ್ಕೆ ನಾವು ಏನು ಮಾಡಿರ್ತೀವೋ ಅದನ್ನು ನಾವು ಪಡ್ಕೊಳ್ತಕ್ಕಂಥದ್ದು. 11ನೇ ಮನೆಗೆ ಗುರು ಬಂದಾಗ ಬಹಳ ಅದ್ಭುತಗಳು ನಡೀತವೆ. ಇರೋದೇ ಅದು ಬಹಳ ವಿಶೇಷ ಇರ್ತಕ್ಕಂಥದ್ದು. ಈ ರಾಶಿ ಚಕ್ರಗಳಲ್ಲಿ 11ನೇದು ಬಹಳ ಪ್ರಧಾನವಾಗಿರ್ತಕ್ಕಂಥ ಪಾತ್ರ. ಲಾಭ ಸ್ಥಾನ ಅಂತ ಕೂಡ ಕರೀತೇವೆ. ಅಂತಹ ಲಾಭ ನಿಮಗೆ ಲಾಭವೇ ಮಾಡಿಕೊಡ್ಬೇಕಲ್ಲ. ಒಟ್ಟಾರೆಯಾಗಿ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರ್ತಕ್ಕಂತಹ ಕೆಲವು ತಪ್ಪುಗಳಿಂದ ಎಕ್ಸ್ಕ್ಯೂಸ್ ಇದೆ. ಗೊತ್ತಿದ್ದು ನಾನು ಅದನ್ನೇ ಮಾಡ್ತೀನಿ ಅಂತಂದಾಗ ಅದಕ್ಕೂ ಎಕ್ಸ್ಕ್ಯೂಸ್ ಇದೆ, ಕೆಟ್ಟದ್ರಲ್ಲಿ ಎಕ್ಸ್ಕ್ಯೂಸ್ ಇದೆ. ಅದಕ್ಕಾಗಿ ಇಲ್ಲಿ ನೀವು ಮಾಡಿದ್ದನ್ನೋ ಮಹಾರಾಯ ಅನ್ನೋದ ಹಾಗೆ ಗುರು 11ನೇ ಮನೆಗೆ ಬಂದಾಗ ಒಟ್ಟಾರೆ ನಿಮಗೆ ಇರ್ತಕ್ಕಂಥ ದಶದಿಕ್ಕುಗಳು, ಆದರೆ ಸಿಂಹ ರಾಶಿಯವರಿಗೆ 11 ದಿಕ್ಕುಗಳು. ಒಟ್ಟಾರೆ 11 ಇನ್ನೊಂದು ನೀವು ಸೃಷ್ಟಿ ಮಾಡ್ಕೊಳ್ತಾರೆ ಅಂಥ ಕೆಪಾಸಿಟಿ ಕೊಟ್ಟಿರುತ್ತಾನೆ. ಸಿಂಹ ರಾಶಿಯವರಿಗೆ ಗುರು ಅನುಗ್ರಹ ಅತ್ಯಂತ ಶುಭಫಲವಾದದ್ದು. ಅದು ಎತ್ತರದ ಕನಸುಗಳು. ಅಂದರೆ ಈ ಕ್ವಾಲಿಟಿಯನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಅಂತಹ ಕ್ವಾಲಿಟಿಯುಕ್ತವಾಗಿರತಕ್ಕಂತಹದ್ದನ್ನು ಕೊಡ್ತಾನೆ. ಯಾಕೆಂತಂದರೆ ಸಿಂಹ ರಾಶಿಗೆ ಸಂಬಂಧಪಟ್ಟವ ರವಿಯು ಮತ್ತು ಗುರು ಇಬ್ಬರು ಕೂಡ ಪ್ರಧಾನವಾಗಿ ಅತಿ ಎತ್ತರದ್ದನ್ನು ಪೋಷಣೆ ಮಾಡ್ತಾರೆ. ಇವರು ಅದು ಎತ್ತರದ ಕನಸುಗಳನ್ನು ನನಸು ಮಾಡಿಕೊಳ್ತಾರೆ. ಈ ಸಿಂಹ ರಾಶಿಯವರ ಆಯ್ಕೆ ಕೂಡ ಹಾಗೆ ಇರುತ್ತೆ. ಏನು ಚಿಕ್ಕ ತಗೊಂಡ್ರು ಒಂದು ಕ್ವಾಲಿಟಿ ತಗೊಳ್ತಾರೆ. ಏನೇ ತಗೊಂಡ್ರು ಕೂಡ ಅದು ಯಾವುದೇ ಆಗಿರ್ಬೋದು, ವಸ್ತು ಆಗಿರ್ಬೋದು, ವ್ಯಕ್ತಿನ ಆಯ್ಕೆ ಮಾಡಿಕೊಂಡ್ರು ಕೂಡ ಹಾಗೆ ಇರುತ್ತೆ ಅವರಲ್ಲಿ. ಅಂತಹ ಕನಸುಗಳು ಬಹುಶಃ ಏನಾದರೂ ಕೂಡ ಹಾಗೆ ಏನು ಮಾಡಿದ್ರು ಕೂಡ ನಾನು ಮಾಡೋ ಕೆಲಸ ಎಷ್ಟು ಪ್ರಯತ್ನ ಪಡ್ತಾ ಇದ್ರು ಅದರಲ್ಲಿ ಪ್ರತಿಫಲ ಕಾಣಲಿಲ್ಲ ಅಂತಕ್ಕಂತಹದ್ದು ಸುಮಾರು ದಿನಗಳಿಂದ ಹಿಂದೆ ಇದ್ದು ಬಿಟ್ಟಿದೆ ನನ್ನ ಕೆಲಸಗಳೆಲ್ಲ ಅನ್ನೋದೇ. ಆದರೆ ಇದೀಗ ನೀವೇನು ಯೋಚನೆ ಮಾಡ್ತಿದ್ರು ಹಾಗೆ ಮುನ್ನುಡಿ ಬರದ ಹಾಗೆ ನಿಮ್ಮ ಮುಂದಾಲೋಚನೆಗಳಿಗೆ ಗುರುವಿನ ಕೃಪೆಯಿಂದ ಅದಕ್ಕಾಗಿ ಬಹಳ ಚೆನ್ನಾಗಿ ನಿಮ್ಮ ಕೆಲಸಗಳಾಗ್ತವೆ. ಏನೂ ತೊಂದರೆ ಇಲ್ಲ. ಎಲ್ಲಿ ನಿಮಗೆ ಅಡ್ಡ ಆತಂಕ ಆಗ್ತಾ ಇತ್ತು, ಯಾವ ಗ್ರಹಗಳು ನಿಮ್ಮನ್ನು ಅಡಚಣೆ ಪಡಿಸ್ತಾ ಇತ್ತು, ಯಾವ ದುಷ್ಟ ವ್ಯಕ್ತಿಗಳು ನಿಮಗೆ ನಿಮ್ಮ ಕೆಲಸಕ್ಕೆ ಅಡಚಣೆ ಮಾಡುತ್ತಿದ್ದರು, ಅವರೆಲ್ಲ ಇದೀಗ ಪಕ್ಕಕ್ಕೆ ಸರಿದು ಬಿಡುತ್ತಾರೆ, ದಾರಿಯನ್ನು ಮಾಡಿಕೊಡುತ್ತಾರೆ. ರಹದಾರಿ ನಿಮ್ಮದಾಗ್ತಕ್ಕಂತಹದ್ದು. ಸಿಂಹ ರಾಶಿಯವರ ಕನಸುಗಳು ನನಸಾಗುವ ದಿನ ಈ 2025 ಮೇಯಿಂದ 2026. ಅದರಲ್ಲೂ ನೀವು ಮಾಡುವಂಥ ವೃತ್ತಿ ಪ್ರವೃತ್ತಿ ಎರಡೂ ಕೂಡ ಪ್ರಧಾನವಾಗಿರತಕ್ಕಂತಹ ಪೋಷಣೆಯ ಫಲವನ್ನು ಕೊಡುವಂಥ ಸಾಧ್ಯತೆ ಈಗ ಇರತಕ್ಕಂತಹದ್ದು ಈ ಒಂದು ವರ್ಷದಲ್ಲಿ ಸಿಂಹ ರಾಶಿಯವರಿಗೆ. ಆಮೇಲೆ 11ನೇ ಮನೆ ಯಾರದ್ದು ಅಂದರೆ ಬುಧನ ಮನೆ. ಆ ಬುಧನಿಗೂ ಮತ್ತು ಇಲ್ಲಿರ್ತಕ್ಕಂತಹ ರವಿಗೆ ಏನು ಸಂಬಂಧ ಈಗೂ ಕೂಡ ಲೆಕ್ಕ ಹಾಕೊಳ್ಳಿ. ಒಂದಷ್ಟು ನಮಗೆ ಗೊತ್ತೇ ಇರಲ್ಲ, ಹಿತಶತ್ರುಗಳಿರ್ತಾರೆ, ಚೆನ್ನಾಗಿ ಬರೆದಿಟ್ಕೊಳ್ಳಿ. ನಿಮ್ಮ ಬೆಳವಣಿಗೆಯನ್ನು ಕೆಲವರು ಸಹಿಸಲ್ಲ, ಆದರೂ ಮುಂದೆ ಹೊಗಳುತ್ತಾರೆ, ಹಿಂದೆ ಕಥೆನೇ ಬೇರೆ ಇರುತ್ತೆ. ಇಲ್ಲಿ ಸ್ವಲ್ಪ ನೀವು ಗಮನಿಸಬೇಕಾಗತ್ತೆ. ಎಲ್ಲವೂ ಕೂಡ ಎಲ್ಲರ ಮುಂದೆ ತೋರ್ಪಡಕ್ಕೆ ಸಮಂಜಸವಲ್ಲ ಅನ್ನೋದು ಕೂಡ ಜ್ಞಾಪಕ ಇಟ್ಕೊಳ್ಳಿ. ನೀವು ಬೆಳೀರಿ, ಹಂತ ಬೆಳೀತಾ ಹೋಗಿ. ಯಾವತ್ತೋ ಒಂದಿನ ಯಾರಿಂದಲೋ ಅವ್ರು ತಿಳ್ಕೊಬೇಕು ವಿನಃ ನಿಮ್ಮ ಬೆಳವಣಿಗೆಯ ಬಗ್ಗೆ ನೀವೇ ಹೇಳಿಕೊಳ್ಳೋದು ಸಮಂಜಸವೇ ಅಲ್ಲ. ನನಗೆ ಗೊತ್ತು.
ಹಾಗಾಗಿ ಈ 12 ರಾಶಿಗಳನ್ನು ಪರಿಪಕ್ವವಾಗಿ ಅರ್ಥವನ್ನು ಮಾಡಿಕೊಂಡು ಜೀರ್ಣಿಸ್ಕೊಂಡು ಇದೊಂದು ಸೈನ್ಸ್, ಇದೊಂದು ವಿಜ್ಞಾನ ಅಂತ ಹೇಳಿ ನಾನು ಖುಷಿಯಿಂದ ಮಾತಾಡಲಿಕ್ಕೆ ಇಷ್ಟಪಡ್ತಕ್ಕದ್ದು. ಅದಕ್ಕಾಗಿ ಈ ಪ್ರತಿಯೊಂದು ರಾಶಿಯ ಶತ್ರುಗ್ರಹಗಳು ಏನು ಮಾಡ್ತವೆ, ಮಿತ್ರಗ್ರಹಗಳು ಏನು ಮಾಡ್ತವೆ, ಸ್ವಕ್ಷೇತ್ರಾಧಿಪತಿಗಳು ನಮಗೆ ಏನು ಮಾಡ್ತವೆ, ದೃಷ್ಟಿ ಯಾವುದಿರುತ್ತೆ, ನಾವು ಪಡೆದುಕೊಂಡ ಭಾಗ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತೇವೆ ಅನ್ನೋದೆಲ್ಲ ಕೂಡ ನಿಮ್ಮ ಆಲೋಚನಕ್ಕೆ ಬಿಟ್ಟಿರುತ್ತೇನೆ ಪ್ರೀತಿಯ ಬಂಧುಗಳೇ. ನೀವು ಒಳ್ಳೆಯದನ್ನು ತುಂಬ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡಬೇಕು ಅಂತಂದರೆ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರು ಅಕ್ಕಪಕ್ಕದವ್ರನ್ನ ತಲೆಗೂ ಹಾಕ್ಕೋಬೇಡಿ, ಯೋಚನೆಗೂ ತರಬೇಡಿ. ಇನ್ನು ನೀವು ಡೈವರ್ಟ್ ತಗೊಳ್ಳಿ, ಅಲ್ಲಿಂದ ಆಚೆಗೆ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡಿ. ಇದೀಗ 1 ವರ್ಷ ಅವರೆಲ್ಲರೂ ಕೂಡ ಹಾಡ್ಕೊಳ್ತಾ ಇದ್ರಲ್ಲ, ಗೊತ್ತಿಲ್ಲ ಯಾರು ಹಾಡ್ಕೊಳ್ತಾ ಇದ್ರೇನೋ, ಏನೂ ಓದಿಲ್ಲವ, ಎಲ್ಲಿಂದ ಎಲ್ಲಿಗೋ ಬೆಳೆದು ಬಿಟ್ಟು ಅದೇನು ಬಿಸ್ನೆಸ್ ಮಾಡ್ತಾನೆ ಅದೇನೇನೋ ಮಾತಾಡ್ತಿದ್ದಲ್ಲ, ಅವ್ರಿಗೂ ಬುದ್ಧಿ ಕಲಿಸ್ತೀರಿ. ಏನು ಓದಿದ್ದಾನೆ ಅವನಿಗೆ, ಯಾರಿಗೆ ಸಾರ್ಥಕ ಆಯಿತು, ಓದಿದ್ದಾನಪ್ಪ, ತುಂಬ ಗ್ರ್ಯಾಜುಯೇಷನ್ ಅಪ್ಪ, ತುಂಬ ಏನೇನು ಮಾತಾಡ್ತಾರಲ್ಲ, ಅವ್ರಿಗೂ ಕೂಡ ನೀವು ಬಹುಶಃ ಸೀಮೋಲ್ಲಂಘನ ಮಾಡುವಂಥದ್ದು ಕೂಡ ಇರುತ್ತೆ. ಮಕ್ಕಳಿಗೆ ಒಂದು ಆಧಾರವನ್ನು ಮಾಡಿಕೊಡ್ತಕ್ಕ ದಿನಗಳು ನಿಮ್ಮ ಮುಂದೆ ಬಂದಿದ್ದಾವೆ. ನೀವು ಎಲ್ಲಿಂದ ಎಲ್ಲಿಗೋ ಬೆಳಿಬೇಕು ಅಂದ್ಕೊಂಡಿದ್ರಲ್ಲ, ಅದು ನಿಮ್ಮ ಪಾರ್ಟ್ನರ್ಶಿಪ್ ಜೊತೆಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಈಗಲೂ ನೀವು ಯೋಚನೆ ಮಾಡಿನೇ ಹಾಕಬೇಕಾಗತ್ತೆ. ಯಾವಾಗ ಸಾಧ್ಯವಾಗ್ತಾ ಅವಾಗೆಲ್ಲ ಕೂಡ ಸಿಂಹರಾಶಿಯವರು ಗೋಧಿಯನ್ನು ಬೆಲ್ಲವನ್ನು ದಾನ ಮಾಡ್ಕೊಳ್ತಾ ಬನ್ನಿ. ಪ್ರತಿ ಹಂತದಲ್ಲೂ ಪ್ರತಿ ಆಯಾಮದಲ್ಲೂ ಸಿಹಿ ಸುದ್ದಿಯನ್ನೇ ಕೇಳ್ತಾ ಬರ್ತೀರಿ. ಕೆಟ್ಟದ್ದು ಅನ್ನೋದನ್ನು ಪಕ್ಕಕ್ಕೆ ತೆಗೆದಿಟ್ಟುಬಿಡಿ, ನಿಮಗೆ ನಡೆಯೋದೇ ಇಲ್ಲ. ಆಕಸ್ಮಿಕ ನಡೆದಿದೆ ಅಂದರೆ ಅದು ನಿಮ್ಮ ತಪ್ಪಲ್ಲ, ಬೇರೆ ಯಾರಿಂದ ನಡೆದಿರುತ್ತೆ, ಹಾಗಾಗಿ ನಮಗೋದಕ್ಕೂ ಸಂಬಂಧವಿಲ್ಲ. ಬಹುಶಃ ನಿಮ್ಮ ಡ್ರೈವಿಂಗ್ ಚೆನ್ನಾಗಿದೆ, ಏನೂ ಅಭ್ಯಂತರವಿಲ್ಲ, ಹಿಂದ್ಗಡೆ ಯಾರೋ ಬಂದು ನಿಮಗೆ ಡಿಕ್ಕಿ ಹೊಡೆದ್ರು ಅಂದರೆ ಸ್ವಲ್ಪ ಅವರಿಗೆ ಎಕ್ಸ್ಕ್ಯೂಸ್ ಕೊಟ್ಟು ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ. ಈಗಲೂ ಅಷ್ಟೇ, ನಿಮ್ಮ ಕನಸುಗಳು ನನಸಾಗಬೇಕಾದ್ರೆ ನಾನು ಹೇಳ್ತಿರ್ತಕ್ಕಂಥದ್ದು ರವಿಯ ಆರಾಧನೆ, ಗುರುವಿನ ಆರಾಧನೆಯಿಂದ ಮುಂದೆ ಹೊರಡ್ತಾ ಬನ್ನಿ. ಇನ್ನೆಲ್ಲದರ ಪ್ರತಿಫಲವನ್ನು ತಾವು ಕಾಣ್ತೀರಿ. ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಶುಭಂ ಭೂಯಾತ್. ಒಳಿತಾಗಲಿ. ಸಿಂಹ ರಾಶಿಯವರಿಗೆ ಭಾಳನೇ ಅದ್ಭುತವಾಗಿರುವಂಥ ಸಮಯ. ನಾವೇನು ಕೊಡ್ತೀವಿ ಅದು ನಮಗೆ ವಾಪಸ್ ಬರುತ್ತೆ. 11ನೇ ಮನೆಯಲ್ಲಿ ಗುರು ಅಂತಂದರೆ ಲಾಭಸ್ಥಾನದಲ್ಲಿ ಗುರು ಇರ್ತಾನೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಆದರೂ ಕೂಡ ನಿಮ್ಮ ಜಾತಕದ ಒಂದು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದೆ ಎಲ್ಲವೂ ಕೂಡ ನೋಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಪರಿಹಾರ ರೂಪವಾಗಿ ನೀವು ಗೋಧಿ ಹಾಗೆ ಬೆಲ್ಲವನ್ನು ದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮದು ಸಿಂಹ ರಾಶಿಯಾಗಿತ್ತು ಅಂತಂದರೆ ಗೋಧಿ ಹಾಗೂ ಬೆಲ್ಲ ದಾನವನ್ನು ನೀವು ಕೂಡ ಮಾಡಿ. ನಮಸ್ಕಾರ.